ಬಿಗ್ ಬಾಸ್ ಅಂದ್ರೆ ಗಿಲ್ಲಿ, ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ಅಂತ ಇರೋ ಈ ಸೀಸನ್ ನಲ್ಲಿ ಬಿಗ್ ಬಾಸ್ ಗೆಲ್ಲೋದು ಯಾರು, ದೊಡ್ಡ ಮನೆ ಆಟದಲ್ಲಿ ಯಾರು ಬೆಸ್ಟ್, ಇಲ್ಲಿ ಸೋಲು ಯಾರಿಗೆ, ಯಾರು ಮನೆಯಿಂದ ಹೊರಗೆ ಬರ್ತಾರೆ, ಈ ಎಲ್ಲ ಕುತೂಹಲದ ಪ್ರಶ್ನೆಗಳು ಇದ್ದೇ ಇವೆ. ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿಗೆ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ, ಮತ್ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಈ ಪ್ರಶ್ನೆಗೆ ಉತ್ತರ ಸದ್ಯ ಒಂದೇ ಬರ್ತಾ ಇರೋದು, ಅದು ಗಿಲ್ಲಿ ನಟ. ಆದ್ರೆ ಇದು ಹೊರಗಿನವರ ಮಾತುಗಳೇ ಆಗಿದ್ವು. ಆದ್ರೆ ಮನೆಯಲ್ಲಿ ಇದ್ದು ಹೊರಬಂದ ಮಲ್ಲಮ್ಮನು ಕೂಡ ಇದೇ ಹೆಸರನ್ನ ಹೇಳಿದ್ದಾರೆ. ಮಲ್ಲಮ್ಮನ ಭವಿಷ್ಯ ನಿಜ ಆಗತ್ತಾ ಅಂತ ಈಗಾಗಲೇ ಟಾಕ್ಸ್ ಶುರುವಾಗಿದೆ. ಯಾರು ಹೇಗೆ ಆಡಿದ್ರು ಸರಿ, ಗೆಲುವು ಅಂತ ಇರೋದು ಗಿಲ್ಲಿ ನಟನ್ಗೇನೆ. ಹೀಗೊಂದು ಅಭಿಪ್ರಾಯ ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಇದ್ದೇ ಇದೆ. ಡೇ 1 ಇಂದಲೂ ಕೂಡ ಇದೇ ಮಾತಿದೆ. ನೋಡುಗರಿಗೆ ಗಿಲ್ಲಿ ಸಖತ್ ಮಜಾ ಕೊಡ್ತಾ ಇದ್ದಾರೆ. ಮನೆ ಮಂದಿಯ ಕಾಲು ಎಳೆದು ಕಾಮಿಡಿ ಮಾಡ್ತಾರೆ ಅನ್ನೋ ದೂರು ಕೂಡ ಇದೆ. ಆದ್ರೆ ಇದು ಬಿಗ್ ಬಾಸ್ ಮನೆಯ ಕೆಲವರ ದೂರಷ್ಟೇ. ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ಗಿಲ್ಲಿ ಮೇಲೆ ಧ್ರುವಂತ್ ಕೆಂಡ ಕಾರಿದ್ದಾರೆ. ಅಶ್ವಿನಿ ಗೌಡ ಮತ್ತೆ ರಿಷಾ ಗೌಡ ಕೂಡ ಗಿಲ್ಲಿ ಹಾಸ್ಯವನ್ನ ಗೇಲಿ ಅಂತಲೇ ದೂರ್ತಾ ಇದ್ದಾರೆ. ಇತ್ತೀಚೆಗೆ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಕುಗ್ಗಿಸೋ ಪ್ರಯತ್ನವನ್ನ ಅಶ್ವಿನಿ ಅಂಡ್ ಟೀಮ್ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಮಂಡ್ಯ ಹೈದ ಗಿಲ್ಲಿಗೆ ಅದ್ಯಾವುದು ಅಂಟೋದಿಲ್ಲ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಅನ್ನ ಈ ಸಲ ಗೆಲ್ಲೋದು ಬೇರೆ ಯಾರೂ ಅಲ್ಲ, ಅದು ಗಿಲ್ಲಿ ಅಂತಲೇ ಹೇಳ್ಕೊಂಡಿದ್ದಾರೆ. ಮನೆಯಲ್ಲಿ ಸುಮಾರು 40 ದಿನ ಇದ್ದು ಹೊರಗೆ ಬಂದಿರುವಂತ ಮಲ್ಲಮ್ಮ ಗಿಲ್ಲಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಸಂದರ್ಶನಗಳಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡ್ತಾ ಇದ್ದಾರೆ. ಹಾಗೇನೆ ಉತ್ತರ ಕೊಡೋ ಸಮಯದಲ್ಲಿ ಮಲ್ಲಮ್ಮ ಗಿಲ್ಲಿ ನಟನ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಗಿಲ್ಲಿನ ಈ ಸಲ ಗೆಲ್ಲೋದು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಗೆಲುವಿನ ರೇಸಲ್ಲಿ ಧನುಷ್ ಇದ್ದಾರೆ, ಅಭಿಷೇಕ್ ಇದ್ದಾರೆ, ಕಾವ್ಯ, ಶೈವ ಮತ್ತೆ ದೈತ್ಯ ರಘು ಕೂಡ ಇದ್ದಾರೆ. ಬಿಗ್ ಬಾಸ್ ಗೆಲುವಿನ ಓಟದಲ್ಲಿ ಅಶ್ವಿನಿ ಗೌಡ ಸಹ ಇದ್ದಾರೆ. ಇದಕ್ಕೆ ಸಾಥ್ ಅನ್ನೋ ಹಾಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಿಷಾ ಗೌಡ ಕೂಡ ಇದ್ದಾರೆ. ಆದ್ರೆ ಸೂರಜ್ ಸಿಂಗ್ ಕಳೆದು ಹೋಗಿದ್ದಾರೆ. ರಾಶಿಕಾ ಶೆಟ್ಟಿ ಹಿಂದೆ ಬಿದ್ದು ಗುರಿಯನ್ನೇ ಮರ್ತಂತೆ ಕಾಣಿಸ್ತಾ ಇದೆ. ಆದ್ರೆ ಕಾಕ್ರೋಚ್ ಸುದಿ ತಮ್ಮ ಆಟನ ಮುಂದುವರಿಸಿದ್ದಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ಸೌಂಡ್ ಕಡಿಮೆ ಅನ್ನೋ ಫೀಲ್ ಅನ್ನ ನೋಡುಗರಿಗೆ ಕೊಡ್ತಾ ಇದ್ದಾರೆ. ಇನ್ನುಳಿದಂತೆ ದೊಡ್ಡ ಮನೆಯಲ್ಲಿ ಗೆಲುವು ಯಾರಿಗೆ ಅಂದ್ರೆ ಸದ್ಯದ ಮಟ್ಟಿಗೆ ಬರ್ತಾ ಇರೋ ಉತ್ತರ ಒಂದೇ ಒಂದು, ಗಿಲ್ಲಿ ಅನ್ನೋದೇ ಆಗಿದೆ. ಇನ್ನು ನಿಮ್ ಪ್ರಕಾರ ಕೂಡ ಮಲ್ಲಮ್ಮ ಹೇಳಿದ ಹಾಗೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗ್ತಾರಾ ಅಂತ ಅನ್ನಿಸ್ತಾ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.